ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡು, ನಿನ್ನ ಮಾತು ನಡೆ ನುಡಿ ಮೇಲೆ ಗಮನ ಇರಲಿ. ಉಡಾಫೆ ಮಾತಾಡೋದು, ಬದಲು ಉತ್ತರ ಕೊಡೋದು ಇದೆಲ್ಲ ಅಲ್ಲಿ ಇಟ್ಕೋಬೇಡ ಕಣೆ. ಲಕ್ಷ್ಮಿ, ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ. ನೀನಲ್ಲಿ ಹೇಗಿರ್ತೀಯ ಅನ್ನೋದ್ರ ಮೇಲೆ ನಾವಿಲ್ಲಿ ಹೇಗಿರ್ತೀವಿ ಅನ್ನೋದು ನಿರ್ಧಾರ ಆಗುತ್ತೆ. ನಾವಿರೋದು ಒಂದು ಚಿಕ್ಕ ಹಳ್ಳಿನಲ್ಲಿ. 4 ಜನ ಏನು ಅನ್ಕೋತಾರ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. 4 ಜನ 4 ಥರ ಮಾತಾಡಿದ್ರೆ ನಮಗೆ ಬದುಕೋದು ಕಷ್ಟ ಆಗುತ್ತೆ ಕಣೆ. ನೀನೇನೇ ಮಾಡೋ ಹಾಗಿದ್ರು ಒಂದ್ಸಲ ನಿಮ್ಮ ಅಪ್ಪ, ಮೇಘ, ಶ್ಯಾಮ್ ಅವ್ರನ್ನ ನೆನಪಿಸ್ಕೊ. ಅವ್ರ ಭವಿಷ್ಯ ಹಾಳಾಗಬಾರ್ದು. ನೀನಲ್ಲಿ ಖುಷಿಯಾಗಿರ್ಲಿಲ್ಲ ಅಂದರೆ ನಿಮ್ಮ ಅಪ್ಪಂಗೆ ತಡ್ಕೊಳಕ್ಕಾಗಲ್ಲ. ಅವ್ರ ಆರೋಗ್ಯ, ನೆಮ್ಮದಿ ಎಲ್ಲ ನಿನ್ನ ಜವಾಬ್ದಾರಿ, ನೆನಪಿರ್ಲಿ. ಅಮ್ಮ, ಎಲ್ಲ ಹೆಣ್ಮಕ್ಳ ಜೀವನನೂ ಹೀಗೆ ಅಲ್ವಮ್ಮ? ಇನ್ನೇನು ಜೀವನ ಶುರುವಾಯಿತು ಅಂದ್ಕೊಳ್ಳೋಷ್ಟರೊಳಗೆ ಜವಾಬ್ದಾರಿ ಅನ್ನೋ ಮೂಟೆ ಈಗಲಿರುತ್ತೆ. ನಮ್ಮವರು ಅಂತ ಯಾರು ಜೊತೆಗಿಲ್ಲ ಅಂದ್ರೂ ನಮ್ಮವ್ರಿಗೋಸ್ಕರ ಬದುಕಬೇಕಾಗತ್ತೆ. ಮೊದಲು ಹಾಗೆ ಕಣೆ, ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ನೀನು ಕಲಿತೀಯ. ಈಗ ನಿಮ್ಮ ಅಮ್ಮ ಅತ್ತಿಗೆನೆ ನೋಡು, ಅಷ್ಟು ದೊಡ್ಡ ಶ್ರೀಮಂತರ ಮಗಳು, ಬಂಗಾರದ ತಟ್ಟೆಯಲ್ಲಿ ತಿಂತಿದ್ಲು. ಈಗ ಬಂದು ಇಲ್ಲಿ ಮುದ್ದೆ ತಿಂತಿಲ್ವಾ? ಹಾಗೆ ಕಣೆ. ಆದರೆ ನಿನಗಲ್ಲ ಅಷ್ಟು ಕಷ್ಟ ಆಗಲ್ಲ. ಹೋಗ್ತಿರೋದೇ ನೀನು ದೊಡ್ಡ ಮನೆಗೆ. ನಿನ್ನ ಕಡೆಯಿಂದನೂ ಸ್ವಲ್ಪ ಪ್ರಯತ್ನ ಇರಬೇಕು ಅಷ್ಟೇ. ಸರಿ, ಹೊರಗೆ ಬಾ, ಇಲ್ಲಾಂದ್ರೆ ನಿಮ್ಮಪ್ಪ ನನ್ನೇ ಬೈಕೋತಾರೆ. ನೀವು ರೆಡಿ ಆದ್ರಾ? ರೆಡಿ. ಅತ್ತೆ, ಅಮ್ಮ ಅಮ್ಮ. ಓ, ಬಂದ್ವಿ ಹೀರೋ. ಇವನೊಬ್ಬ ಮನೆಯಲ್ಲಿ ಮೇಷ ತರನೇ ಆಡ್ತಾನೆ. ಅಮ್ಮ, ನಾವು ಹೆಣ್ಣಿನ ಕಡೆಯವರು. ನಾವೇ ಲೇಟ್ ಆಗಿ ಹೋದ್ರೆ ಬೇರೆಯವರೆಲ್ಲ ಏನ್ ಅನ್ಕೊಳಲ್ಲ. ಅತ್ತೆ, ನೀವು ರೆಡಿನಾ? ಚಂದ್ರಿಯಲ್ಲಿ ಒಳಗೆ. ಚಂದ್ರಿ, ಹಾ ಬೇಗ ಬಾರೆ. ಬಂದೆ. ಎಲ್ಲರೂ ರೆಡಿ ಅಲ್ವಾ? ನಡೀರಿ, ಹೊರಡೋಣ. ಲೋ ಸಂಜೀವ, ಸಿಟಿ ಹೆಂಡತಿ ಬಂದಾಯ್ತು. ನಿಮ್ಮ ಮಾವನು ದೊಡ್ಡ ಕುಳಾನೆ. ಸಿಟಿಗೆ ಹೋಗಿ ಒಂದು ಫ್ಲ್ಯಾಟೋ ಗೀಟೋ ತಗೊಂಡು ನೆಮ್ಮದಿಯಾಗಿರೋದಪ್ಪ. ಎಷ್ಟು ವರ್ಷ ಅಂತ ಇದೇ ಹಳ್ಳಿಯಲ್ಲಿ ಇರ್ತೀಯ? ಹೌದು ಮಾವ, ನಾವು ಬೆಂಗಳೂರಿಗೆ ಹೋಗ್ಬಿಡೋಣ. ಹೇಗಿದ್ರು ಅಮೃತ್ ಅವ್ರ ಮನೆಯವರು ಅಲ್ಲೇ ಇರ್ತಾರಲ್ವಾ? ಬೆಂಗಳೂರ? ಇಲ್ಲ, ನನಗೆ ಬುದ್ಧಿ ಬಂದಾಗ್ಲಿಂದ ನಾನು ಇಲ್ಲೇ ಬೆಳೆದಿರೋದು, ಈ ಮಣ್ಣಲ್ಲೇ ಓಡಾಡಿರೋದು. ಈ ಹಳ್ಳಿ ನನ್ನ ಉಸಿರು. ಅಲ್ಲಿ ಸಿಟಿಗೆ ಹೋಗಿ ಸಾವಿರಾರು ಜನಗಳ ಮಧ್ಯೆ ಕಳೆದೋಗೋಕ್ಕಿಂತ ಈ ಸಣ್ಣ ಹಳ್ಳಿಲಿ ಸಂಜೀವ ಮೇಷ್ಟ್ರು ಅಂತ ಗುರುತಿಸ್ಕೊಳ್ಳೋದ್ರಲ್ಲಿ ನನಗೆ ಹೆಮ್ಮೆ ಇದೆ. ಇಲ್ಲಿರೋ ಮಕ್ಕಳಿಗೆ ಪಾಠ ಮಾಡಬೇಕು, ಇಲ್ಲೇ ಬದುಕಬೇಕು, ಅದರಲ್ಲೇ ಮಾವ ನಂಗೆ ಖುಷಿ ಇರೋದು. ಆದ್ರೆ ಸಿಟಿ ಲೈಫ್ ಎಷ್ಟು ಸಕ್ಕತ್ತಾಗಿರುತ್ತೆ ಗೊತ್ತಾ ಮಾವ? ಹೋಟ್ಲಲ್ಲಿ 1 ದಿನ ತಿನ್ಬೋದು, 2 ದಿನ ತಿನ್ಬೋದು. ದಿನ ತಿನ್ನಕ್ಕಾಗತ್ತಾ? 1 ವಾರ ಆಗೋ ಹೊತ್ತಿಗೆ ಅಮ್ಮ ಮಾಡಿದ ಮುದ್ದೆ, ಉಪ್ಸಾರು ಯಾವಾಗ ತಿಂತೀವೋ ಅಂತ ಅನ್ಸ್ಬಿಡುತ್ತೆ. ಹಳ್ಳಿನೂ ಹಾಗೇನೆ. 1-2 ದಿನ ಸಿಟಿ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ನಮ್ಮೂರೇ ನಮಗೆ ಚಂದ. ಅಂದ್ರೆ ಈ ಹಳ್ಳಿಲಿ ಕೊಳಿಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದೆ. ಕೊಳತು ಗೊಬ್ಬರ ಆದ್ರೂ, ಬೆಳೆದ ಮರ ಆದ್ರೂ ಇಲ್ಲೇ. ಹುಚ್ಚುಡ್ಗ ನಮ್ಮ ಹಳ್ಳಿನ ಎಷ್ಟು ನಾಚ್ಕೊಂಡಿದ್ದಾನೆ. ಬನ್ನಿ ಮಾವ, ಲೇಟ್ ಆಯ್ತು, ಹೊರಡೋಣ. ಸಂಜೀವ, ನಾವೆಲ್ಲರೂ ರೆಡಿ ಕಣೋ. ನೀನ್ ಹೆಂಡತಿಯಲ್ಲಿ ಅವ್ರನ್ನ ನಾನು ಕರ್ಕೊಂಡ್ ಬರ್ತೀನಿ, ನೀವು ಹೊಡಿ ಫಸ್ಟು. ಹೊಡಿ. ನಡೀರಿ ಹೋಗೋಣ. ಸಂಜೀವ, ಮನೆಗೆ ಬೇಗ ಹಾಕೊಂಡ್ ಬರೋದನ್ನ ಮರಿಬೇಡ. ಬನ್ನಿ ಎಲ್ರು. ಇವತ್ತು ರಿಸೆಪ್ಷನ್ಗೆ ಆ ಕಿಟ್ಟಿ ಮನೆಯವರೆಲ್ಲ ಬಂದೇ ಬರ್ತಾರೆ. ತಾತ ಏನಾದರೂ ಅವ್ರನ್ನೆಲ್ಲ ನೋಡಿದ್ರೆ ನಾಳೆ ಈ ಮದುವೆ ನಡೆದಂಗೆ. ಹೆಂಗಪ್ಪ ಮ್ಯಾನೇಜ್ ಮಾಡೋದು? ಏನು ಮ್ಯಾನೇಜ್ ಮಾಡಬೇಕು ಸರ್? ನೀನಾ? ಇದ್ಯಾಕೋ ಹೀಗೆ ಬೆಚ್ಚಿಬಿದ್ದೆ? ನೀನು ಯಾವಾಗ ಬಂದೆ? ಅದೇನೋ ಮ್ಯಾನೇಜ್ ಮಾಡಬೇಕು ಅಂತಿದ್ಯಲ್ಲ, ಆವಾಗಲೇ ಬಂದೆ. ಅದು ಸರಿ, ಏನು ಮ್ಯಾನೇಜ್ ಮಾಡೋದು? ಅದೇ ಕಣೆ, ಇವತ್ತು ರಿಸೆಪ್ಷನ್ಗೆ ಸಿಕ್ಕಾಪಟ್ಟೆ ಜನ ಬರ್ತಾರಲ್ಲ, ಅವ್ರನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಅನ್ಕೋತಿದ್ದೆ ಅಷ್ಟೇ. ನೀನು ಯಾಕೆ ಸುಮ್ಮನೆ ಆ ಲಕ್ಕಿ ಮದ್ವೆಲಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡೆ? ನೋಡು, ನಿಮಗೆ ಎಷ್ಟೊಂದು ಟೆನ್ಷನ್ನು. ಅದೆಲ್ಲ ಬಿಡು. ತಾತ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಅಜ್ಜಿ ತಾತ ರೂಮಲ್ಲಿ ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರು. ಅಜ್ಜಿ ಸ್ವಲ್ಪ ರೇಗಾಡ್ತಾ ಇದ್ರು. ಏನು ಸೀರಿಯಸ್ ಆಗ? ಹ್ಞೂ ಕಣೋ, ಅಪ್ಪ ಅಮ್ಮ ಕೂಡ ಅಲ್ಲೇ ಇದ್ರು. ನಾನು ಹೋಗಿ ನೋಡೋಣ ಅಂದ್ಕೊಂಡೆ, ಆಮೇಲೆ ಚಿಕ್ಕ ಹುಡುಗಿ ನಿಂಗೆ ಯಾಕೆ ಬೇಕು ಇದೆಲ್ಲ ಅಂತ ಬೈತಾರೆ ಅಂದ್ಕೊಂಡು ಸುಮ್ಮನಾದೆ. ಅಪ್ಪ ಅಮ್ಮನೂ ಇದ್ರಾ?
ಅಂಥದ್ದೇನಾಯ್ತಪ್ಪ? ಸರಿ, ನಾನು ಹೋಗಿ ನೋಡ್ತೀನಿ. ಎಷ್ಟು ಹೇಳಿದ್ರು ಕೇಳಬೇಡಿ ನೀವು ನನ್ನ ಮಾತನ್ನ. ಚಳಿಲಿ ಗಾಳಿಲಿ ಶಾಲು ಹೊತ್ಕೊಳ್ದೆ ಹೊರಗಡೆ ಹೋಗ್ತೀರಾ. ಈಗ ನೋಡಿ. ಸರೋಜಾ, ಸರೋಜಾನೇ ಹೇಳ್ತಿರೋದು. ನನಗೇನು ಆಗಿಲ್ಲ ಕಣೆ. ಇನ್ನು ಏನ್ ನಿಮ್ಮಷ್ಟಕ್ಕೆ ನೀವು ಚಿಕ್ಕ ಹುಡುಗ ಅನ್ಕೊಂಡಿದ್ದೀರಾ? ಏನೂ ಆಗಿಲ್ಲ ಅನ್ಕೊಂಡು. ಅಪ್ಪ, ನಾನು ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ. ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಹೌದು ಮಾವ, ಒಂದ್ಸರಿ ಡಾಕ್ಟರ್ ಬಂದು ನೋಡಿ ಮೆಡಿಸಿನ್ ಕೊಡ್ಲಿ. ಸುಮ್ಮನಿರಮ್ಮ, ಡಾಕ್ಟರ್ ಬಂದು ನೋಡುವಂಥದ್ದೇನು ಆಗಿಲ್ಲ ನನಗೀಗ. ಇವ್ರು ಹೀಗೆ ಕಣಮ್ಮ, ಯಾವತ್ತೂ ಆಸ್ಪತ್ರೆ ಮೆಟ್ಲು ಹತ್ತಿಲ್ಲ. ಇಷ್ಟು ವಯಸ್ಸಾದ್ರೂ ಇಂಜೆಕ್ಷನ್ ಹೆದರ್ಕೋತಾರೆ. ಅದಕ್ಕೆ ಹೀಗಾಡ್ತಿರೋದು. ಅಪ್ಪ, ಏನಾಯ್ತು? ಯಾಕೆಲ್ರು ಹೀಗೆ ನಿಂತಿದ್ದೀರಾ? ತಾತಂಗೆ ಹುಷಾರಿಲ್ಲ, ಜ್ವರ. ತಾತಂಗೆ ಹುಷಾರಿಲ್ವಾ? ಬಾಸ್, ಏನಾಯ್ತು? ಏನು ಮಾಡ್ಕೊಂಡ್ರಿ? ಏನಿಲ್ಲ ಕಣೋ, ಸ್ವಲ್ಪ ಸುಸ್ತು ಅಷ್ಟೇ. ಅದಕ್ಕೆ ಇವರೆಲ್ಲ ಹಾರಾಡ್ತಾ ಇದ್ದಾರೆ. ಹೌದು, ರೆಕ್ಕೆ ಬಂದಂಗೆ ಊರೆಲ್ಲ ಸುತ್ತಾಡ್ಕೊಂಡು ಜ್ವರ ಬರ್ಸ್ಕೊಂಡ್ ಬಂದಿರೋದು ಇವರು. ನಾವು ಹಾರಾಡ್ತಿದೀವಂತೆ. ನೋಡಿ, ಮೈ ಎಷ್ಟು ಸುಡ್ತಾ ಇದೆ. ಆದ್ರೂ ರಿಸೆಪ್ಷನ್ಗೆ ಹೋಗ್ಬೇಕಂತೆ. ಆದಿ, ಸಿಕ್ಕಿದ್ದೆ ಚಾನ್ಸು ಬಿಡ್ಬೇಡ. ಇಲ್ಲಿ ಓ ಮೈ ಗಾಡ್, ಏನಿದು? ತಾತ, ಸಿಕ್ಕಾಪಟ್ಟೆ ಜ್ವರ ಇದೆ. ನೋ 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 ವೇ. ಈ ಥರ ಸಿಚುವೇಶನಲ್ಲಿ ನೀವು ಮನೆಯಿಂದ ಆಚೆ ಬರೋ ಹಾಗೆ ಇಲ್ಲ. ನಮ್ಮನೇದೇ ಮದುವೆ ಅಂತೆಲ್ಲ ಹೇಳಿ ಓಡಾಡಿ ನಾವು ಈಗ ಮದುವೆ ದಿನ ಹೋಗಿದ್ರೆ ಚೆನ್ನಾಗಿರುತ್ತೇನೋ. ತಾತ, ಮುಹೂರ್ತ ಇರೋದು ನಾಳೆ. ನೀವಿವತ್ತು ಆರಾಮಾಗಿ ರೆಸ್ಟ್ ಮಾಡಿ. ಗುಡ್ ಬಾಯ್ ಥರ ಬಿಸಿ ಬಿಸಿ ಊಟ ಮಾಡಿ ಮೆಡಿಸಿನ್ ತಗೊಂಡು ಮಲ್ಕೊಳ್ಳಿ. ಅಲ್ವೋ ತಾತ, ನಾಳೆ ಆರಾಮಾಗಿ ಮುಹೂರ್ತಕ್ಕೆ ಬರೆಯೋದಂತೆ. ಇವಾಗ ಮಲ್ಕೊಳ್ಳಿ. ಅಲ್ಲ ಕಣೋ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೆ, ನೀವು ಈಗ ಬಂದು ನಾಳೆ ಮುಹೂರ್ತ ಟೈಮಲ್ಲಿ ಎಡವಟ್ಟಾದ್ರೆ ಕಷ್ಟ. ನೀವೇನು ಯಂಗ್ ಮ್ಯಾನಾ? ಅಂದ್ರೆ ನೀವು ಯಂಗ್ ಮ್ಯಾನೇ, ಆದ್ರೆ ಸ್ವಲ್ಪ ವಯಸ್ಸಾಗಿರೋ ಯಂಗ್ ಮ್ಯಾನ್ ಅಷ್ಟೇ. ಆಯ್ತಪ್ಪ, ನೀನು ಯುವರಾಜ ಹೇಳ್ತಾ ಇದೆಯಾ, ನಾನು ಕೇಳ್ತೀನಿ. ಆಯ್ತಾ? ಆದ್ರೂ ಇಲ್ಲ, ಹೋದ್ರೂ ಇಲ್ಲ, ನಾನು ಇದೀನಲ್ವಾ. ಈ ಮದುವೆ ಜವಾಬ್ದಾರಿನ ನನಗೆ ಬಿಟ್ಬಿಡಪ್ಪ. ನಾನು ಮುಂದೆ ನಿಂತು ಎಲ್ಲನೂ ನಡೆಸ್ಕೊಡ್ತೀನಿ. ಏಯ್ ತಾರ್ಲೆ, ಎಲ್ಲ ನಿಮ್ ಹೋಲ್ಕೆನೆ ರೀ, ನನ್ನ ಮುದ್ದಿನ ಮೊಮ್ಮಗ. ಸರಿ, ನೀವು ಹೋಗಿ ಬನ್ನಿ, ನಾನು ಮನೇಲಿ ಇರ್ತೇನೆ. ಅಪ್ಪ, ನಾನು ನಿಮ್ಮ ಜೊತೆನೇ ಇರ್ತೀನಿ. ಬೇಡಪ್ಪ, ನೀನು ಹೋಗ್ಬಾ. ನಿಮ್ಮಮ್ಮ ಹೇಗೂ ನನ್ನ ಜೊತೆ ಇರ್ತಾಳಲ್ಲ, ಏನೇ ಇದ್ರು ನಾನು ಫೋನ್ ಮಾಡ್ತೀನಿ, ಆಯ್ತಾ? ಅಲ್ಲಿ ಅಮ್ಮು ನಿಮಗೋಸ್ಕರ ಕಾಯ್ತಾ ಇರ್ತಾಳೆ. ನೀವು ಹೋಗದಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಸರಿ ತಾತ, ನೀವು ರೆಸ್ಟ್ ಮಾಡಿ. ಅಪ್ಪ, ನಾನು ಹೋಗಿರ್ತೀನಿ. ನೀವೆಲ್ಲರೂ ಕರ್ಕೊಂಡು ಆಮೇಲೆ ಬನ್ನಿ. ಹಾಂ, ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.